ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ. ಆ ವಿಚಾರದಲ್ಲಿ ಇದೀಗ ವಕ್ಫ್ ಬೋರ್ಡ್ಗೆ ಸೇರಿದ್ದು ಆ ಜಾಗ ಅನ್ನುವಂತ ಒಂದು ಮಾತು ಕೂಡ ಕೇಳಿಬಂದಿದೆ. ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿದ ವಿಚಾರ, ರಂಜಾನ್ ಪ್ರಾರ್ಥನೆಯ ಸಂದರ್ಭದಲ್ಲಿ ಬೇಲಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಮುಂಭಾಗದಲ್ಲೇ ಇರುವಂತಹ, ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲೇ ಇರುವಂತಹ ಈದ್ಗಾ ಮೈದಾನ, ಕೆಲವು ದಾಖಲೆಗಳಲ್ಲಿ ಈ ಈದ್ಗಾ ಮೈದಾನ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ ಅಂತ ಹೇಳಲಾಗಿದೆ. ಸುನ್ನಿ ಸಮಿತಿಯವರು ಕೆಲವು ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಅಂತ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಹೇಳಿಕೆ ಕೊಟ್ಟಿದ್ದಾರೆ. ದಾಖಲೆಗಳನ್ನ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ, ಅಲ್ಲಿವರೆಗೂ ಅಲ್ಲಿ ಯಾವುದೇ ಚಟುವಟಿಕೆಗೆ ಅವಕಾಶ ಇಲ್ಲ, ಸದ್ಯಕ್ಕೆ ಮೈದಾನದಲ್ಲಿ ವಾಹನಗಳ ನಿಲುಗಡೆಗೂ ಕೂಡ ಅವಕಾಶ ಇಲ್ಲ ಅಂತ ಡಿಸಿ ಹೇಳಿದ್ದಾರೆ. ಸುನ್ನಿ ಈದ್ಗಾ ಮೈದಾನದಲ್ಲಿ ತಾತ್ಕಾಲಿಕವಾಗಿ ವಾಹನ ನಿಲುಗಡೆಯನ್ನು ಸ್ಥಗಿತಗೊಳಿಸಿ ಹಾಗೂ ಸುನ್ನಿ ಈದ್ಗಾ ಮೈದಾನವನ್ನು ಸಂರಕ್ಷಿಸಲು ಸಹಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು. ಬೇಸಿಕಲಿ ಈ ಜಾಗ ಈ ವಕ್ಫ್ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಕಾರ್ಪೊರೇಷನ್ ಆಫೀಸರ್ಸ್ ಕರೆದಿದ್ದೀವಿ, ಆಮೇಲೆ ವಕ್ಫ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದೀವಿ. ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಪ್ರಾಪರ್ಟಿ ಅವ್ರದ್ದಾಗಿತ್ತಂದ್ರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳಕ್ಕೆ ನಾವು ಅಭ್ಯಂತರ ಮಾಡಲ್ಲ, ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದೀವಿ. ಮತ್ತೆ ಅವರು ಏನೋ ಬ್ಯಾರಿಕೇಡ್ಸ್ ಏನ್ ಹಾಕೊಂಡಿದ್ರು ಅದು ಸದ್ಯಕ್ಕೆ ಅದು ಬೇಡ, ಈಗ ಅದು ಏನಿದೆ ಪರ್ಮಿಷನ್ಸ್ ಅದೆಲ್ಲ ಆದ್ಮೇಲೆ ಬೇಕಾದ್ರೆ ಅದನ್ನ ನೋಡಬಹುದು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದೀವಿ. ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದೀವಿ. ಮುಂದಿನ ಏನ್ ಡೆವಲಪ್ಮೆಂಟ್ಸ್ ಇದೆ ನಾವು ಮಾಧ್ಯಮದವ್ರಿಗೆ ಹೇಳ್ತೀವಿ. ಅಲ್ಲ ಸದ್ಯಕ್ಕೆ ನೋಡ ಇಶ್ಯೂ ಇರೋ ತನಕ ನಮ್ದು ಒಂದ್ ಸ್ವಲ್ಪ ನಾವು ಅದು ಬೇಡ, ಅಲ್ಲಿ ಏನೋ ವೆಹಿಕಲ್ ಪಾರ್ಕಿಂಗ್